ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಬಟಾಣಿ ಸೀಸನ್ ಇನ್ನೇನು ಮುಗಿತಾ ಬಂತು. ಅದಕ್ಕೋಸ್ಕರ ನಿಮಗೆ ಬಟಾಣಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ. ಮಸಾಲೆ ಒಂಚೂರು ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ ಅಷ್ಟೇ ದಿಢೀರ್ ಅಂತ ಈ ಬಟಾಣಿ ಸಾಂಬಾರು ರೆಡಿ ಆಗುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬಟಾಣಿ ಸಾರು ಮಾಡೋದಕ್ಕೆ ಮೊದಲು ಕೆಲವೊಂದು ಮಸಾಲೆನ ಫ್ರೈ ಮಾಡ್ಕೊಂಡು ರುಬ್ಕೋಬೇಕಾಗತ್ತೆ. 1 ಟೀ ಸ್ಪೂನ್ ಜೀರಿಗೆ, ಒಂದು ಚಿಕ್ಕ ಪೀಸ್ 1/4 ಇಂಚ್ ಚಕ್ಕೆ, ಲವಂಗ 3, ಬೆಳ್ಳುಳ್ಳಿ 5ರಿಂದ 6 ಶುಂಠಿ ಒಂದು ಅರ್ಧ ಇಂಚು, ಹಸಿಮೆಣಸಿನ್ಕಾಯಿ ನೀವು ಖಾರಕ್ಕೆ ತಕ್ಕಷ್ಟು ಮಿನಿಮಮ್ ಒಂದು 7 ಮೆಣಸಿನ್ಕಾಯಿ ಆದರೂ ಹಾಕಬೇಕು. ಈರುಳ್ಳಿ ಚಿಕ್ಕ ಸೈಜ್ದು ಒಂದು, ಜೊತೆಯಲ್ಲಿ ಒಂದು 2 ಗರಿ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ಪೀಸಸ್ಸು ಒಂದು 2 ಟೇಬಲ್ ಸ್ಪೂನ್, ಚಕ್ಕೆ ಲವಂಗದ ಜೊತೆ ಒಂದು 3 ಕಾಳು ಮೆಣಸು ಕೂಡ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಥರದ ಹಸಿ ಘಮ ಹೋಗೋವರೆಗೂ ಚೆನ್ನಾಗಿ ಒಂದು 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 1 ಟೀ ಸ್ಪೂನ್ ಗಸಗಸೆ, 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಪುಡಿ ಮಾಡ್ಕೊಂಡಿರೋ ಅಂಥದ್ದು. ಇದಿಷ್ಟನ್ನು ಹಾಕಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಮೀಡಿಯಮ್ ಸೈಜ್ದು 2 ಟೊಮೆಟೊ, 1/4 ಟೀ ಸ್ಪೂನ್ ಅರಿಶಿನ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಇದೆಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವು 3 ಐಟಮ್ನ ಏನು ಫ್ರೈ ಮಾಡೋದು ಬೇಡ, ಕೊನೆಯಲ್ಲಿ ಎಂಡಲ್ಲಿ ಹಾಕಿ ಹಿಂಗೆ ಮಿಕ್ಸ್ ಮಾಡಿ ಹಿಂಗೆ ಬಿಟ್ಬಿಡೋಣ. ಅದು ಕಂಪ್ಲೀಟ್ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡು ರುಬ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೋಬೇಕು. ಮೊದಲು ಹಾಗೆ ಡ್ರೈ ಆಗಿ ರುಬ್ಕೊಂಡು ನಂತರ ನೀರು ಹಾಕೊಂಡು ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ ಹಾಗೆ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿತಿದ್ದ ಹಾಗೆ 1 ಈರುಳ್ಳಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು, ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿದು ಹಸಿ ಘಮ ಹೋಗಬೇಕು, ಲೈಟಾಗಿ ಸಾಫ್ಟ್ ಆಗಿರಬೇಕು. 1.5 ಕಪ್ಪಷ್ಟು ಫ್ರೋಸನ್ ಬಟಾಣಿ ಉಪಯೋಗಿಸ್ಕೋತಾ ಇದ್ದೀನಿ. ಹಸಿ ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೀಸನ್ ಹಸಿ ಬಟಾಣಿ ಇಲ್ಲದೆ ಇರೋ ಟೈಮಲ್ಲಿ ನೋಡಿ ಈ ಥರ ಫ್ರೋಸನ್ ಬಟಾಣಿ ಕೂಡ ಹಾಕ್ಕೊಂಡು ಈ ಸಾಂಬಾರನ್ನ ಮಾಡ್ಕೋಬೋದು. ಬಟಾಣಿನ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ. ಬಟಾಣಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋವಂಥ ಮಿಶ್ರಣನ ಹಾಕ್ಕೊಳ್ತೀನಿ. ಇದಕ್ಕೆ 1 ಕಪ್ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತೀನಿ. 1 ಕಪ್ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ಕಪ್ ಅಷ್ಟು ನೀರು ಇವಾಗಲೇ ಹಾಕೊಂಡ್ಬಿಡ್ತೀನಿ. ಒಟ್ಟು 2 ಕಪ್ ಅಷ್ಟು ನೀರನ್ನ ಉಪಯೋಗಿಸಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಲಿ ಈ ಸಾರು. ನಂತರ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದಿ ಬಂದಿದೆ. ಟೇಸ್ಟ್ ಪರ್ಫೆಕ್ಟ್ ಆಗಿದೆ. ಉಪ್ಪು, ಖಾರ, ಹುಳಿ ಎಲ್ಲ. ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಪ್ರೆಷರ್ ಬಿಟ್ಟಿದೆ. ಸ್ಟವ್ ಆನ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಆವಾಗ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಂಗಾಗುತ್ತೆ. ಅದು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೊಂಡು ಸರಿ ಮಾಡ್ಕೋಬೋದು. ಮೀಡಿಯಂ ಫ್ಲೇಮಲ್ಲಿ ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಬಿಸಿ ಬಿಸಿ ಬಟಾಣಿ ಸಾಂಬಾರು ರೆಡಿ ಆಯಿತು ನೋಡಿ. ಇದನ್ನು ನೀವು ಮುದ್ದೆ ಜೊತೆನಾದರೂ ಊಟ ಮಾಡಿ ಅಥವಾ ಅನ್ನದ ಜೊತೆನಾದರೂ ಬಡಿಸ್ಕೊತೀನಿ. ತುಂಬಾ ರುಚಿಯಾಗಿರುತ್ತೆ. ಇದನ್ನೇ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನಿಮಗೆ ಪೂರಿ, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಬಟಾಣಿ ಸಾಂಬಾರು ಮಾಡ್ಬೋದು ಅಂತ. ನೀವು ಕೂಡ ಈ ಮಸಾಲೆ ಹಾಕಿರೋ ಅಂಥ ಬಟಾಣಿ ಸಾಂಬಾರನ್ನ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.